ಮಕ್ಕಳೇ ತಮ್ಮ ಓಂ ಶಾಂತಿ. ಎಲ್ಲರಿಗೆ ಈ ಒಂದು ಅಣ್ಣ ತಮ್ಮರ ವಾರ್ತಾಲಾಪ ಯಾರೆಲ್ಲ ಕೇಳ್ತಾ ಇದ್ದೀರಾ, ಮಮ್ಮಾರವರ ದಿನದ ವಿಶೇಷವಾದಂತಹ ಶುಭಾಶಯಗಳು. ಇವತ್ತು ತಮ್ಮ ಬಾಬಾ ಹೇಳ್ತಾ ಇದ್ದಾರೆ, ಪವಿತ್ರತೆಯ ಗುಣವನ್ನ ಧಾರಣೆ ಮಾಡಿ ನಿರ್ದೇಶಕರ ನಿರ್ದೇಶನದ ಮೇಲೆ ನಡೆಯುತ್ತಾ ಇದ್ದಾಗ ದೇವತೆಗಳ ಸಾಮ್ರಾಜ್ಯದಲ್ಲಿ ಬರ್ತೀವಂತೆ. ಓಂ ಶಾಂತಿ. ಈ ಪ್ರಪಂಚವನ್ನು ನಾಟಕ ಅಂತನೂ ಹೇಳ್ತಾರೆ, ಡ್ರಾಮಾ ಅಂತನಾದ್ರೂ ಹೇಳಿ, ನಾಟಕ ಅಂತನಾದ್ರೂ ಹೇಳಿ, ಆಟ ಅಂತ ಹೇಳಿ, ಎಲ್ಲವೂ ಒಂದೇ ಮಾತು. ನಾಟಕದಲ್ಲಿ ಒಂದೇ ಕತೆ ಇರುತ್ತದೆ, ಅದರಲ್ಲಿ ಬಹಳಷ್ಟು ಭಾಗಗಳನ್ನು ತೋರಿಸುತ್ತಾರೆ, ಆದರೆ ಕತೆ ಒಂದೇ ಆಗಿರುತ್ತದೆ. ಇದೇ ರೀತಿ ಈ ಬೇಹದ್ದಿನ ವರ್ಲ್ಡ್ ಡ್ರಾಮಾ ಆಗಿದೆ. ಇದಕ್ಕೆ ನಾಟಕ ಎಂದೂ ಸಹ ಹೇಳಲಾಗುತ್ತದೆ, ಯಾವುದರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಈಗ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂದ ಮೇಲೆ ಪಾತ್ರಧಾರಿಗಳಿಗೆ ನಾಟಕದ ಸಂಪೂರ್ಣ ಅರಿವು ಇರಬೇಕು. ಯಾವ ಕಥೆಯಲ್ಲಿ ಏನು ಶುರುವಾಗುತ್ತದೆ, ನಮ್ಮ ಪಾತ್ರ ಎಲ್ಲಿಂದ ಶುರುವಾಗುತ್ತದೆ ಹಾಗೂ ಎಲ್ಲಿ ಪೂರ್ತಿಯಾಗುತ್ತದೆ, ನಂತರ ಅದರಲ್ಲಿ ಸಮಯ ಪ್ರತಿ ಸಮಯ ಯಾವ ಪಾತ್ರಧಾರಿಗಳ ಯಾವ ಪಾತ್ರ ಇದೆ ಹಾಗೂ ಅದರ ನಿರ್ದೇಶಕ ಸೃಷ್ಟಿಕರ್ತ ಯಾರಾಗಿದ್ದಾರೆ ಹಾಗೂ ಈ ನಾಟಕದಲ್ಲಿ ನಾಯಕ ನಾಯಕಿಯ ಪಾತ್ರ ಯಾರದ್ದಾಗಿದೆ, ಈ ಎಲ್ಲ ಮಾತುಗಳ ಜ್ಞಾನ ಇರಬೇಕು. ಕೇವಲ ನಾಟಕ ಅಂತ ಹೇಳೋದ್ರಿಂದ ಕೆಲಸ ನಡೆಯೋದಿಲ್ಲ. ನಾಟಕ ಎಂದ ಮೇಲೆ ನಾಟಕದಲ್ಲಿ ನಾವು ಪಾತ್ರಧಾರಿಗಳು ಆಗಿದ್ದೇವೆ. ಒಂದು ವೇಳೆ ಯಾರಾದರೂ ಡ್ರಾಮಾದ ಪಾತ್ರಧಾರಿಯಾಗಿದ್ದಾರೆ ಹಾಗೂ ನಾವು ಅವರ ಬಳಿ ಕೇಳಿದರೆ ಇದರ ಕತೆ ಏನಾಗಿದೆ, ಇದು ಎಲ್ಲಿಂದ ಶುರುವಾಗುತ್ತದೆ, ಎಲ್ಲಿ ಅಂತ್ಯವಾಗುತ್ತದೆ, ಒಂದು ವೇಳೆ ಅವರು ನನಗೆ ಗೊತ್ತಿಲ್ಲ ಎಂದು ಹೇಳಿದರೆ ಇದಕ್ಕೆ ಏನಂತ ಹೇಳೋದು ತಮ್ಮ? ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ಈ ಎಲ್ಲ ಜ್ಞಾನವನ್ನು ಯಾರು ಪ್ರತಿನಿತ್ಯ ಕ್ಲಾಸ್ಗೆ ಬರ್ತಾರೆ ಹಾಗೂ ಕೇಳಿಸ್ಕೊಳ್ತಾರೆ ಅವರು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ತಿಳಿದಿರುತ್ತೆ ಇದರ ಮೊದಲನೆಯ ನಿರ್ದೇಶಕ ಹಾಗೂ ರಚಯಿತ ಯಾರಾಗಿದ್ದಾರೆ ಅಂತ. ರಚಯಿತ ಸುಪ್ರೀಂ ಸೋಲ್ ಅಂದರೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆದರೆ ಅವರು ಸಹ ಪಾತ್ರಧಾರಿಯಾಗಿದ್ದಾರೆ. ಅವರ ಪಾತ್ರ ಏನಾಗಿದೆ? ನಿರ್ದೇಶನ ಕೊಡೋದು. ಅವರು ಒಂದೇ ಬಾರಿ ಬಂದು ಪಾತ್ರಧಾರಿ ಆಗ್ತಾರೆ. ಈಗ ನಿರ್ದೇಶಕರಾಗಿ ಪಾತ್ರ ಅಭಿನಯಿಸುತ್ತಿದ್ದಾರೆ. ಅವರು ಹೇಳ್ತಾರೆ, ಈ ನಾಟಕದ ಆರಂಭ ನಾನು ಮಾಡ್ತೇನೆ, ಹೇಗೆ ಅಂತ ಕೇಳ್ತಿದ್ದಾರೆ. ಪವಿತ್ರವಾದ ಸತ್ಯಯುಗಿ ಪ್ರಪಂಚವಿದೆ, ಯಾವುದಕ್ಕೆ ಹೊಸ ಪ್ರಪಂಚ ಅಂತ ಹೇಳ್ತಾರೆ. ಆ ಹೊಸ ಪ್ರಪಂಚನ ನಾನು ರಚಿಸ್ತೀನಿ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ಈಗ ನೀವೆಲ್ಲರೂ ಯಾವ ಪವಿತ್ರತೆಯನ್ನು ಧಾರಣೆ ಮಾಡಿ ನಿರ್ದೇಶಕರ ನಿರ್ದೇಶನದಂತೆ ನಡೆಯುತ್ತಿರುವಿರಿ, ಅವರೆಲ್ಲರೂ ಪಾತ್ರಧಾರಿಗಳು ಈಗ ಪವಿತ್ರರಾಗ್ತಿದ್ದಾರೆ. ನಂತರ ಇದೇ ಪಾತ್ರಧಾರಿಗಳ ಮೂಲಕ ಅನೇಕ ಜನ್ಮಗಳ ಚಕ್ರ ನಡೆಯುತ್ತದೆ. ಇದನ್ನು ತಂದೆಯೇ ತಿಳಿಸ್ತಾರೆ. ಈಗ ಪವಿತ್ರರಾದ ಮನುಷ್ಯರು ಮುಂದಿನ ಜನ್ಮದಲ್ಲಿ ದೇವತೆಯರ ಸಾಮ್ರಾಜ್ಯದಲ್ಲಿ ಹೋಗ್ತಾರೆ. ಆ ಸಾಮ್ರಾಜ್ಯ 2 ಯುಗ ಸೂರ್ಯವಂಶಿ ಚಂದ್ರವಂಶಿ ರೂಪದಲ್ಲಿ ನಡೆಯುತ್ತದೆ. ನಂತರ ಆ ಸೂರ್ಯವಂಶಿ ಚಂದ್ರವಂಶಿ ಪಾತ್ರಧಾರಿಗಳ ಪಾತ್ರ ಯಾವಾಗ ಪೂರ್ತಿ ಆಗ್ತದೆ ಆಗ ಮತ್ತೆ ಸ್ವಲ್ಪ ಕೆಳಗೆ ಇಳಿತಾರೆ ಅಥವಾ ವಾಮ ಮಾರ್ಗದಲ್ಲಿ ಬರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಪ್ರಪಂಚದಲ್ಲಿ ಯಾವ ದುಃಖವೂ ಇಲ್ಲ, ಯಾವ ರೋಗವೂ ಇಲ್ಲ ಎಂದು, ಯಾವುದೇ ಅಕಾಲ ಮೃತ್ಯೂ ಇಲ್ಲ. ಹಾಗಾದರೆ ಇಂಥ ಬದುಕನ್ನು ಪಡೆಯುವುದಕ್ಕಾಗಿ ಅರ್ಥ ಮಾಡಬೇಕಂತೆ ತಮ್ಮ. ಉಚಿತವಾಗಿ ಏನೂ ಸಿಗೋದಿಲ್ವಂತೆ, ಏನಾದರೂ ಪರಿಶ್ರಮ ಪಡಬೇಕು. ಬೀಜವನ್ನ ಬಿತ್ತಿದರೆ ಫಲ ಸಿಕ್ಕತ್ತೆ, ಬಿತ್ತುವುದೇ ಇಲ್ಲ ಎಂದರೆ ಎಲ್ಲಿಂದ ಪಡ್ಕೊಳ್ತೀರಾ? ಇದು ಕರ್ಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕರ್ಮದಿಂದ ಬಿತ್ತಬೇಕು. ಯಾವ ಕರ್ಮವನ್ನು ನಾವು ಬಿತ್ತುತ್ತೇವೆ ಆ ಫಲವನ್ನು ಪಡೆದುಕೊಳ್ಳುತ್ತೇವೆ. ತಂದೆ ಕರ್ಮಗಳ ಬೀಜವನ್ನು ಬಿತ್ತುವುದನ್ನು ಕಲಿಸಿಕೊಡುತ್ತಿದ್ದಾರೆ. ಹೇಗೆ ವ್ಯವಸಾಯ ಮಾಡುವುದನ್ನು ಕಲಿಸಿಕೊಡುತ್ತಾರೆ ಅಲ್ಲವೇ? ಹೇಗೆ ಬೀಜವನ್ನು ಹಾಕಬೇಕು, ಹೇಗೆ ಅದರ ಸಂಭಾಲನೆ ಮಾಡಬೇಕು, ಅದರ ತರಬೇತಿಯನ್ನು ಸಹ ಕೊಡಲಾಗುತ್ತದೆ.
ತಂದೆ ಬಂದು ನಮಗೆ ಕರ್ಮಗಳ ವ್ಯವಸಾಯಕ್ಕಾಗಿ ಕರ್ಮಗಳನ್ನು ಹೇಗೆ ಬಿತ್ತುವುದು ಇದರ ತರಬೇತಿಯನ್ನು ಕೊಡುತ್ತಿದ್ದಾರೆ. ತಮ್ಮ ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡಿ ಒಳ್ಳೆಯ ಬೀಜವನ್ನು ಹಾಕಿ ಆಗ ಒಳ್ಳೆಯ ಫಲ ಸಿಗುತ್ತದೆ. ಯಾವಾಗ ಕರ್ಮ ಚೆನ್ನಾಗಿರುತ್ತೆ ನಂತರ ಏನನ್ನು ಬಿತ್ತುತ್ತೀರಿ ಅದರ ಫಲವೂ ಸಹ ಒಳ್ಳೆಯದೇ ಸಿಗುತ್ತೆ. ಒಂದು ವೇಳೆ ಕರ್ಮರೂಪಿ ಬೀಜದಲ್ಲಿ ಶಕ್ತಿ ಇಲ್ಲ ಎಂದರೆ ಕೆಟ್ಟ ಕರ್ಮವನ್ನು ಬಿತ್ತಿದರೆ ಯಾವ ಫಲ ಸಿಕ್ಕತ್ತೆ? ಏನನ್ನು ತಿನ್ನುತ್ತಿರುವಿರಿ ಮತ್ತೆ ಅಳುತ್ತಿರುವಿರಿ, ಏನನ್ನು ತಿನ್ನುತ್ತಿರುವಿರಿ ಅದರಲ್ಲೇ ಅಳುತ್ತಿರುವಿರಿ. ದುಃಖ ಹಾಗೂ ಅಶಾಂತಿ ಇದೆ. ಯಾವುದಾದರೂ ಒಂದು ರೋಗ ತೊಂದರೆ ಬರುತ್ತಾ ಇರುತ್ತದೆ. ಎಲ್ಲ ಮಾತುಗಳನ್ನು ಮನುಷ್ಯನನ್ನು ದುಃಖಿಯನ್ನಾಗಿ ಮಾಡುತ್ತದೆ ಅಲ್ವೇ? ಆದ್ದರಿಂದ ಬಾಬಾ ಹೇಳ್ತಾರೆ, ಈಗ ನಿಮ್ಮ ಕರ್ಮಗಳನ್ನು ಗುಣಮಟ್ಟದನ್ನಾಗಿ ಮಾಡುತ್ತೇನೆ ಅಂತ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ಈಗ ಯಾರ ಮೇಲೂ ಮೋಹವಿಲ್ಲ. ಈಗಂತೂ ಶರೀರದ ಮೋಹವನ್ನು ಸಹ ಬಿಟ್ಬಿಡಿ, ತಿಳಿಯುತ್ತೆ? ತಮ್ಮ ಧಾರಣೆಯನ್ನು ಈ ರೀತಿ ಮಾಡ್ಕೊಳ್ಬೇಕು, ಒಳ್ಳೆಯದು. ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳಿ. ನಡೀತಾ ಓಡಾಡ್ತಾ ಸಹ ಸೈಲೆನ್ಸ್, ಮಾತನಾಡ್ತಾ ಸಹ ಸೈಲೆನ್ಸ್. ಮಾತನಾಡ್ತಾ ಹೇಗೆ ಶಾಂತವಾಗಿರೋದು ತಿಳಿದಿದೆಯೇ ಅಂತ ಕೇಳ್ತಿದ್ದಾರೆ. ಮಾತನಾಡುವ ಸಮಯದಲ್ಲಿ ತಮ್ಮ ಬುದ್ಧಿಯೋಗ, ಅದೇ ನಾನೊಂದು ಆತ್ಮನಾಗಿದ್ದೇನೆ, ಮೊದಲು ಪವಿತ್ರ ಆತ್ಮ ಅಥವಾ ಶಾಂತ ಆತ್ಮ, ಇದು ನೆನಪಿರಬೇಕು. ಮಾತನಾಡ್ತಾ ನಮ್ಮಲ್ಲಿ ಈ ಜ್ಞಾನ ಇರಬೇಕು, ನಾನೊಂದು ಆತ್ಮ ಆಗಿದ್ದೇನೆ, ಈ ಅಂಗಾಂಗಗಳಿಂದ ಮಾತನಾಡ್ತಿದ್ದೇನೆ. ಈ ರೀತಿ ತಮ್ಮ ಪ್ರಾಕ್ಟೀಸ್ ಇರಬೇಕು. ನಾವು ಇದರ ಆಧಾರವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೇವೆ ಎನ್ನುವಂತೆ. ನಡೆಯಿರಿ, ಈಗ ಕಣ್ಣುಗಳ ಆಧಾರವನ್ನು ತೆಗೆದುಕೊಳ್ಳೋಣ. ನೋಡ್ತಿದ್ದೀವಿ, ಯಾವುದರ ಅವಶ್ಯಕತೆ ಇದೆ ಅದರ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿ. ಈ ರೀತಿ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿದ್ರೆ ಬಹಳ ಖುಷಿ ಇರುತ್ತೆ ಮತ್ತು ಯಾವುದೇ ಕೆಟ್ಟ ಕೆಲಸನೂ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಲೇ ತಮ್ಮ, ಅಹೋ ನೀವು ಅದೇ ಶಕ್ತಿಯಾಗಿದ್ದೀರಿ. ಯಾರು ತಮ್ಮ ಈಶ್ವರೀಯ ಶಕ್ತಿಯ ರಂಗನ್ನು ತೋರಿಸುವುದಕ್ಕಾಗಿ ಈ ಅಸುರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿರುವಿರಿ. ನಂತರ ಎಲ್ಲ ಶಕ್ತಿಗಳ ಮಹಿಮೆಯಾಗುವುದು. ಈಗ ಆ ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ತುಂಬುತ್ತಿವೆ. ನೀವು ಸದಾ ತಮ್ಮ ಈಶ್ವರೀಯ ಬಲ ಹಾಗೂ ನಶೆಯ ಸ್ಥಿತಿಯಲ್ಲಿ ಇರಿ. ಆಗ ಸದಾ ಅಪಾರ ಖುಷಿ ಇರುವುದು. ನಿತ್ಯ ಹರ್ಷಿತ ಮುಖ, ನಿಮಗೆ ನಶೆ ಇರಬೇಕು. ನಾನು ಯಾರಾಗಿದ್ದೇನೆ, ನಾವು ಯಾರದ್ದಾಗಿದ್ದೇವೆ, ನಾವು ಎಷ್ಟು ಸೌಭಾಗ್ಯಶಾಲಿ ಆಗಿದ್ದೇವೆ, ಎಷ್ಟು ದೊಡ್ಡ ಪದವಿಯಾಗಿದೆ. ಈಗ ನೀವು ಮೊದಲು ಸ್ವಯಂನ ಸ್ವರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ, ನಂತರ ಸತ್ಯಯುಗದಲ್ಲಿ ಯುವರಾಜ ಆಗುತ್ತೀರಿ ಎಂದ ಮೇಲೆ ಎಷ್ಟು ನಶೆ ಇರಬೇಕು. ಈ ತಮ್ಮ ಭಾಗ್ಯವನ್ನು ನೋಡಿ ಖುಷಿಯಲ್ಲಿರಿ. ತಮ್ಮ ಅದೃಷ್ಟವನ್ನು ನೋಡಿ ಅದರಲ್ಲಿ ಎಷ್ಟು ಲಾಟರಿ ಸಿಗುತ್ತದೆ, ಅವು ನಿಮ್ಮ ಅದೃಷ್ಟ ಎಷ್ಟು ಶ್ರೇಷ್ಠವಾಗಿದೆ. ಯಾವ ಅದೃಷ್ಟದಿಂದ ವೈಕುಂಠದ ಲಾಟರಿ ಸಿಕ್ಕಿಬಿಡುತ್ತದೆ ತಿಳಿಯುತ್ತೆ. ಲಕ್ಕಿ ಎಷ್ಟು ದೈವಿ ಹೂವು ಮಗು ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಹೇಗೆ ಸೂರ್ಯ ಸಾಗರದ ನೀರನ್ನು ಸೆಳೆಯುತ್ತಾನೆ, ನಂತರ ಆ ನೀರು ಪರ್ವತದ ಮೇಲೆ ನೆಲೆಯಾಗುತ್ತದೆ, ಅದೇ ರೀತಿ ಇದು ಸಹ ಡೈರೆಕ್ಟ್ ಈಶ್ವರನ ಮೂಲಕ ಮಳೆ ಸುರಿಯುತ್ತದೆ. ಹೇಳ್ತಾರೆ, ಶಿವನ ಜಟೆಯಿಂದ ಗಂಗೆ ಬರುತ್ತದೆ. ಈಗ ಇವರ ಮುಖ ಕಮಲದ ಮೂಲಕ ಜ್ಞಾನ ಅಮೃತ ಸುರಿಯುತ್ತಿದೆ. ಇದಕ್ಕೆ ಅವಿನಾಶಿ ಈಶ್ವರೀಯ ಧಾರೆ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಭಗೀರಥ ಪುತ್ರ ಪಾವನರಾಗಿದ್ದೀರಿ, ಅಮರರಾಗುತ್ತಿದ್ದೀರಿ. ಇದು ಕಿರೀಟಧಾರಿಯಾಗುವ ಅದ್ಭುತ ಮಂಡಳಿಯಾಗಿದೆ. ಇಲ್ಲಿ ಯಾರೆಲ್ಲ ನರ ಹಾಗೂ ನಾರಿ ಬರುವರು ಅವರು ಕಿರೀಟಧಾರಿಯಾಗಿ ಬಿಡುವರು. ಪ್ರಪಂಚವನ್ನು ಸಹ ವೇದಿಕೆ ಎಂದು ಹೇಳಲಾಗುತ್ತೆ. ಮಂಡಲ ಎಂದರೆ ಸ್ಥಾನ. ಈಗ ಈ ಮಂಡಳಿಯಲ್ಲಿ ನೆಲೆಯಾಗಿದೆ. ಈಗ ಈ ಮಂಡಳಿ ಎಲ್ಲಿ ನೆಲೆಯಾಗಿದೆ? ಓಂಕಾರದಲ್ಲಿ, ಅಂದರೆ ಅಹಂ ಸ್ವಧರ್ಮದಲ್ಲಿ, ಹಾಗೂ ಇಡೀ ಪ್ರಪಂಚ ಸ್ವಧರ್ಮವನ್ನು ಮರೆತು ಪ್ರಕೃತಿಯ ಧರ್ಮದಲ್ಲಿ ನೆಲೆಯಾಗಿದೆ. ನೀವು ಶಕ್ತಿಯರು ಪ್ರಕೃತಿಯನ್ನು ಮರೆತು ತಮ್ಮ ಸ್ವಧರ್ಮದಲ್ಲಿ ನೆಲೆಯಾಗಿದ್ದೀರಾ ಅಂತ ಬಾಬಾ ನಮಗೆಲ್ಲರಿಗೂ ತಿಳಿಸ್ತಿದ್ದಾರೆ ಅಣ್ಣ. ವರದಾನ. ಬಾಬಾ ಎಂಬ ಒಂದು ಶಬ್ದದ ಕೀಲಿ ಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಭಾಗ್ಯವಾನ್ ಆತ್ಮ ಭವ. ಜ್ಞಾನದ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲವಾದರೂ ಬಾಬಾ ಎಂಬ ಒಂದು ಶಬ್ದ ಹೃದಯದಿಂದ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಬೇರೆಯವರಿಗೆ ಹೇಳಿದರೆ ವಿಶೇಷ ಆತ್ಮಗಳಾಗಿ ಬಿಡುವಿರಿ. ಪ್ರಪಂಚದ ಮುಂದೆ ಮಹಾನ್ ಆತ್ಮನ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುವಿರಿ. ಏಕೆಂದರೆ ಬಾಬಾ ಎಂಬ ಒಂದು ಶಬ್ದ ಸರ್ವ ಖಜಾನೆಗಳ ಭಾಗ್ಯದ ಕೀಲಿಕೈ ಆಗಿದೆ. ಕೀಲಿಕೈ ಉಪಯೋಗಿಸುವ ವಿಧಿಯಾಗಿದೆ ಹೃದಯದಿಂದ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು. ಹೃದಯದಿಂದ ಹೇಳಿ ಬಾಬಾ ಎಂದು ಹೇಳಿದಾಗ ಖಜಾನೆ ಸದಾ ಹಾಜರಾಗುತ್ತದೆ. ಬಾಪ್ ದಾದಾರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.